ಅಲ್ಲಿ ಗಲಾಟೆಗಳು ಕೂಡ ನಡೀತಾ ಇದೆ, ನೈಸ್ ವಿಚಾರವಾಗಿ ಟೋಲ್ ಕಟ್ಟಬೇಕು ಅಂತ. ಆದ್ರೆ ಇಲ್ಲಿವರೆಗೂ ನೀವು ಅಂದ್ರೆ JDS ಪಕ್ಷದ ವತಿಯಿಂದ ಟೋಲ್ ಬಳಿ ಯಾರು ಹೋಗಿಲ್ಲ. ಏನ್ ಮುಂದೆ ಹೋಗುತ್ತದೆ ನಿಮ್ಮಲ್ಲಿ ಏನಾದ್ರು ಯೋಜನೆ ರೂಪಿಸ್ಕೊಂಡಿದ್ರೆ? ನನಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಒಂದಷ್ಟು ಜನ ಅಸೋಸಿಯೇಷನ್ ಅವರು ಅಂದರೆ ಕ್ಯಾಬ್ ಅಸೋಸಿಯೇಷನ್ಗಳಿರ್ಬೋದು, ಅಲ್ಲಿ ಬೈಕರ್ಸ್ ಅಸೋಸಿಯೇಷನ್ಗಳು ಓಡಾಡ್ತಾರೆ, ಭಾಳ ಜನ ಇವತ್ತು ಸ್ಟೂಡೆಂಟ್ಸ್ ಇರ್ಬೋದು ನನಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲೊಂದು ಗೊಂದಲ ಇದೆ ಅಂತ. ನಾವು ಇದನ್ನು ಒಂದು ಕ್ಯಾಂಪೇನ್ ಆಗಿ ರನ್ ಮಾಡ್ತೀವಿ, ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಯೋಜನೆ ಕಾರ್ಯಕ್ರಮನೂ ಕೂಡ ನಾವು ರೂಪಿಸ್ತೀವಿ ಅತಿ ಶೀಘ್ರದಲ್ಲಿ. ಸೊ ಹಾಗಾಗಿ ಯಾರು ಕೂಡ ಅಲ್ಲಿ ಈ FWA ಆ್ಯಕ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೈಕೋರ್ಟಿನ ಆದೇಶ ಏನಿದೆ ಇವೆಲ್ಲವೂ ಕೂಡ ಬಹುಶಃ ಗುರುವಾರದ ದಿನ ಕಳೆದ್ರೆ, ಇಲ್ಲಾಂದರೆ ಶುಕ್ರವಾರದ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೇವೆ. ಆ ವೆಬ್ಸೈಟ್ನಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಇರ್ತಕ್ಕಂಥ ಆರ್ಡರ್ ಕಾಪಿ ಏನಿದೆ, ಆ ಅಂಶಗಳೇನು ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಟೋಲ್ ಕಟ್ಟದೇ ಇರ್ತಕ್ಕಂಥದ್ದಕ್ಕೆ ಅವೆಲ್ಲವೂ ಕೂಡ ಆ ವೆಬ್ಸೈಟ್ನ ಮೂಲಕ ಎಲ್ಲ ಕೂಡ ದೊರಕುತ್ತೆ. ಅದು ನಾನು ಅಫಿಷಿಯಲ್ ಆಗಿ ವೆಬ್ಸೈಟು ಶುಕ್ರವಾರ ದಿನ ಪ್ರೆಸ್ ಮೀಟ್ ಕರೆದು ಲಾಂಚ್ ಮಾಡ್ತೀನಿ. ಕುಮಾರಸ್ವಾಮಿ ಅವರು ನೈಸ್ ಟೇಕ್ ಓವರ್ ಮಾಡ್ತಿದ್ದಾರೆ DK ಶಿವಕುಮಾರ್ ಅಂತ ಹೇಳಿದ್ರು, ದಾಖಲಾತಿ ರಿಲೀಸ್ ಮಾಡ್ತಾರೆ. ಇವತ್ತು ಚಲರಾಯಸ್ವಾಮಿ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಯಾವತ್ತೂ ದಾಖಲಾತಿ ರಿಲೀಸ್ ಮಾಡಿಲ್ಲ, ಹಿಟ್ ಅಂಡ್ ರನ್ ಮಾಡ್ತಾರೆ. ಈ 3 ವರ್ಷದಲ್ಲಿ ಅಥವಾ ಇದುವರೆಗೂ ಯಾವಾಗ ದಾಖಲಾತಿ ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿ ಯಾವತ್ತೂ ಮಾಡಿಲ್ಲ, ಹಿಟ್ ಅಂಡ್ ರನ್ ಗಿರಾಕಿ ಕುಮಾರಸ್ವಾಮಿ. ಇಡೀ ರಾಜ್ಯದ ಜನತೆ ನೋಡಿದ್ದಾರೆ, ಮಾಧ್ಯಮದ ಸ್ನೇಹಿತರು ನೀವು ನೋಡಿದಿರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗಲಿ ಕುಮಾರಣ್ಣ ಅವರಾಗಲಿ ಎಂದಿಗೂ ಕೂಡ ದಾಖಲಾತಿಗಳನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅವರ ಸಾರ್ವಜನಿಕ ಜೀವನದಲ್ಲಿ ಇವತ್ತಿಂದ ಅಲ್ಲ, ಕಳೆದ 64 ವರ್ಷದಿಂದ ಸುದೀರ್ಘವಾಗಿ ಇದನ್ನೇ ಮಾಡ್ಕೊಂಡು ಬಂದಿದ್ದೇವೆ. ಹಿಟ್ ಅಂಡ್ ರನ್ನು ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಒಂದು ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ದು ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವು ಇಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗ್ಲ ಸರ್ಕಲ್ಗೆ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದರು. ಯಾರು ಹಿಟ್ ಅಂಡ್ ರನ್ ಯಾರು ಅಂತಕ್ಕಂಥದ್ದು ಬೈರ್ಮಂಗ್ಲ ಭಾಗದಲ್ಲಿ ರೈತರಿಗೆ ಗೊತ್ತಿದೆ, ನಾಡಿನ ಜನ